ಕಮ್ಮಿ 1 ವರ್ಷದಿಂದ ಹಿಂಗೆ ಇದೆ. ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಇಲ್ಲಿ ಮುಂದ್ಗಡೆ ಎಂತ ಹಳ್ಳ ಇದೆ, ರಾಜಕಾಲುವೆ ಕಿತ್ತೋಗಿ 5 ವರ್ಷ ಆಗಿದೆ. ಮಳೆಗೆ ಪೇಪರಲ್ಲೆಲ್ಲ ಹಾಕಿದೆ ನಾನು. ಏನಾಗಿದೆ, ಏನು ನಿಜಾನ ಸುಳ್ಳ, ಅವ್ರು ಹಾಕಿರೋದು ನಿಜಾನ, ಏನು ಮಾಡಬೇಕು ಏನು ಇಲ್ಲ. MLA ಹೋಗಿ ಜೈಲಲ್ಲಿ ಕೂತಿದ್ದಾನೆ, ಕಾರ್ಪೊರೇಟ್ರ್ ಇಲ್ಲ. ಕೇಳಿದ್ರೆ ಎಲೆಕ್ಷನ್ ಆಗಲಿ ನೋಡೋಣ ಅಂತಾರೆ, ಇಲ್ಲ ದುಡ್ಡಿಲ್ಲ ಅಂತಾರೆ. ಸರ್ ಎಷ್ಟು ವರ್ಷದಿಂದ ಈ ತರ ಇದೆ? ಹೆಚ್ಚು ಕಮ್ಮಿ 1 ವರ್ಷದಿಂದ ಹಿಂಗೆ ಇದೆ. ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಸಾಯಂಕಾಲ ಆದ್ರೆ ಈ ರೋಡಲ್ಲಿ ಓಡಾಡಕ್ಕಾಗಲ್ಲ. ಅದು ಈ ಕನಕಪುರ 80 ಫೀಟ್ ರೋಡ್ಗೆ ಕನೆಕ್ಟಿವಿಟಿ ಇದು. ಫುಲ್ಲು ವೆಹಿಕಲ್ಸು. BBMP ಅವರಾಗ್ಲಿ ಯಾರು ರಾಜಕೀಯದವರಾಗ್ಲಿ ಏನು ತಲೆ ಕೆಡ್ಸ್ಕೊಂಡು ಎಲ್ಲರೂ ಹಿಂಗೆ ಓಡಾಡ್ತಾರೆ. ಇಲ್ಲಿ ಮುಂದ್ಗಡೆ ಎಂತ ಹಳ್ಳ ಇದೆ, ರಾಜಕಾಲುವೆ ಕಿತ್ತೋಗಿ 5 ವರ್ಷ ಆಗಿದೆ. ಮಳೆಗೆ ಪೇಪರಲ್ಲೆಲ್ಲ ಹಾಕಿದೆ ನಾನು. ಅವ್ರು ಯಾರನ್ನು ಹಿಡಿದು ಡೆಪ್ಟಿ ಎಡಿಟರ್ನ ಪಾಪ ಅವ್ರು ಯಾರನ್ನು ಕಳ್ಸಿದ್ರು ವಿತ್ ಫೋಟೋಗ್ರಾಫರು, ಪಾಪ ಅವ್ನು ನ್ಯೂಸ್ ಮಾಡ್ದ. ಯಾವನು ತಲೆ ಕೆಡ್ಸ್ಕೊಳ್ಳಿ, ಇದುವರೆಗೂ ಹಂಗೆ ಇದೆ. ತಿರ್ಗಾ DK ಶಿವಕುಮಾರ್ ಅವರು ಇವರು ಎಲ್ಲ ಭಾಷಣ ಹೊಡಿತಾರೆ. ರಾಜಕಾಲುವೆ ಎಲ್ಲ ಅದ್ ಮಾಡ್ತೀವಿ ಇದು ಮಾಡ್ತೀವಿ. ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ನೋಡಿ ಇದು ಕಂಪ್ಲೇಂಟ್ ಮಾಡ್ಲಿಲ್ವಾ ಅಂತ. ಯಾವುದು ಮೇಡಮ್, ಅಲ್ಲಿ ಡ್ರೈನ್ ಮೇಲ್ಗಡೆ ಈ ಆಲೋ ಬ್ರಿಕ್ಕು, ಜಲ್ಲಿ, ಮರಳು ಎಲ್ಲ ಹಾಕೊಂಡಿದ್ದಾರೆ. ಹೋಗಿ ಅಲ್ಲಿ BBMP ನಲ್ಲಿ AEE ಹೇಳ್ದೆ, ಒಂದು ಅರ್ಜಿ ಕೊಡ್ರಿ, ಮಾಡ್ತೀನಿ. ಅವ್ನು ಯಾವನ್ ಹಾಕಿರೋನೊಂದು ಅರ್ಜಿ ಕೊಟ್ಟೆ. ಇದುವರೆಗೂ ಯಾವ ಬೋಳಿ ಮಗನೂ ಬಂದಿಲ್ಲ. ಅಟ್ಲೀಸ್ಟ್ ನಾವು ಅರ್ಜಿ ಕೊಟ್ಟವಲ್ಲ, ಬಂದು ಅಲ್ಲಿ ಏನಾಗಿದೆ, ಏನು ನಿಜಾನ ಸುಳ್ಳ, ಅವ್ರು ಹಾಕಿರೋದು ನಿಜಾನ, ಏನು ಮಾಡಬೇಕು ಏನು ಇಲ್ಲ. ಅಲ್ಲ, ಇದು ಅವ್ರ ಸೆಕ್ಷನ್ ಅಲ್ವಾ, RR ನಗರ J ಇದು A ಇದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಅವ್ರು ಏನಾಗಿದೆ ನೋಡ್ಬೇಕು ತಾನೆ. ಇಲ್ಲ ಯಾರಾದ್ರೂ ಹೇಳೇ ಇರ್ತಾರಲ್ಲ ಪಬ್ಲಿಕ್ಕು, ಅವರು ಓಡಾಡಿರ್ತಾರಲ್ವಾ ಶ್ರೀ ಕನ್ವೆನ್ಷನ್ ಹಾಲ್ಗೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ. ಅವ್ರು ಏನು ತಿಂತಾರೆ ಹೊಟ್ಟೆಗೆ? ಪಬ್ಲಿಕ್ ಅಂದ್ರೆ ಏನು ಅಷ್ಟು ಕೇರ್ಲೆಸ್ ಅವ್ರಿಗೆ? ನೋಡಿ ಅರ್ಧ ಅಡಿ ಏಕ್ಸ ಹಂಗೆ ಇದೆ. ದಿನ ಆದ್ರೂ ಕೂಡ ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಜಕೀಯ ವ್ಯಕ್ತಿಗಳು ಯಾರು ಇಲ್ವಲ್ಲ ನಮ್ಗೆ. ಕಾರ್ಪೊರೇಟ್ರು ಇಲ್ಲ, MLA ಏನು ಇಲ್ಲ. MLA ಹೋಗಿ ಜೈಲಲ್ಲಿ ಕೂತಿದ್ದಾನೆ, ಕಾರ್ಪೊರೇಟ್ರ್ ಇಲ್ಲ. ಕೇಳಿದ್ರೆ ಎಲೆಕ್ಷನ್ ಆಗಲಿ ನೋಡೋಣ ಅಂತಾರೆ, ಇಲ್ಲ ದುಡ್ಡಿಲ್ಲ ಅಂತಾರೆ, ಗ್ರಾಂಟ್ ಇಲ್ಲ ಅಂತಾರೆ, ಅವ್ರಿಗೆ ಹೇಳಿ ಅಂತಾರೆ, ಇವ್ರಿಗೆ ಹೇಳಿ ಅಂತಾರೆ. BBMP ಅವ್ರು ನೋಡ್ಬೇಕಲ್ಲ, ಅವ್ರ ಕನ್ಸರ್ನ್ ಸೆಕ್ಷನ್ನಲ್ಲಿ ಏನಾಗಿದೆ ಏನಿಲ್ಲ ಅಂತ. ಗುಂಡಿ ಮುಚ್ಚಿದ್ವಿ ಅಂತ ಇದ್ದಾರೆ. ಅಲ್ಲಿ ಎಲ್ಲಿ ಮುಚ್ಚಿದ್ದಾರೆ ಗುಂಡಿ? ಡೆಡ್ ಲೈನು ಶಿವಕುಮಾರ್, ಈ ತಿಂಗಳ ಕೊನೆ, ಮುಂದಿನ ತಿಂಗಳ ಕೊನೆ ಅಂತ. ನೋಡಿ ಹೆಂಗಿದೆ, ಯಾವ ಗುಂಡಿ ಮುಚ್ಚಿರೋದು? ಇಲ್ಲಿ ಮುಚ್ಚಿದಾರ, ಅಲ್ಲಿ ಮುಚ್ಚಿದಾರ, ಎಲ್ಲ ಹಂಗೆ ಇದೆ. ಬರೀ ದುಡ್ಡು ಹೊಡಿತಾರ ಅಷ್ಟೇ ಮೇಡಮ್. ಈ ಇಂಜಿನಿಯರ್ಗಳು ಎಸ್ಟಿಮೇಟು ಬಿಲ್ಲು ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಬರೋಣ, ನೋಡೋಣ, ಜನಗಳ ಕಷ್ಟ ವಿಚಾರಿಸೋಣ ಏನೂ ಇಲ್ಲ. ಆಫೀಸಲ್ಲೇ ಕೂತಿರ್ತಾರೆ, ಎಸ್ಟಿಮೇಟ್ ಮಾಡೋದು, ಬಿಲ್ ಮಾಡೋದು. ಅವ್ನು ಯಾರೋ ಎತ್ಕೊಂಡು ಕೊಡ್ತಾರೆ ಬಿಲ್ಲು ಪಾಸ್ ಅಷ್ಟೇ. ಅವ್ರದ್ದೇನೋ ಬರ್ತದೆ, ಅವ್ರ ಪರ್ಸೆಂಟೇಜು ಅವ್ರು ತಗೊತಾರೆ, ಎಂಜಾಯ್ ಮಾಡ್ತಾರೆ. ಯಾವರೆಲ್ಲನ ಹಾಳಾಗೋಗ್ಲಿ ಬಿಡಿ, ಯಾರೆಲ್ಲನ ಸಾಯ್ಲಿ ಬಿಡಿ. ನೀವು ಯಾವಾಗಲಾದ್ರೂ ಲೆಟರ್ ಕೊಟ್ಟಿದ್ದೀರಾ BBMPಗೆ? BBMP ಕೊಟ್ಟಿದ್ದೀನಿ ಮೇಡಮ್, 6 ತಿಂಗಳಾಗಿದೆ, ಬಂದು ಇದುವರೆಗೂ ನೋಡಿಲ್ಲ. ಅಲ್ಲಿ ಇದು ಸ್ಯಾಂಡು ಬ್ರಿಕ್ಸು ಹಾಕಿದ್ದಾರೆ ಮೋರಿ ಮೇಲೆ ಸೇಲ್ ಮಾಡೋದಕ್ಕೆ. ನೀರಿಗೆ ಅಡ್ಡ ಆಗುತ್ತೆ, ಬಂದು ನೋಡ್ತೀನಿ, ಮಾಡ್ತೀನಿ, ಎತ್ತಿಸ್ಬಿಡ್ತೀನಿ ನಾನು. ಯಾರು ಅಡ್ರೆಸ್ ಮತ್ತೆ ನೀವು ಫಾಲೋ ಅಪ್ ಮಾಡಿಲ್ವಾ ಹಾಗಾದ್ರೆ? ಮೇಡಮ್ ನನಗೆ 70 ಇಯರ್ಸು. ನಾನು ಇಲ್ಲಿ ಆ BBMP ಆಫೀಸ್ಗೆ ಹೋಗ್ಬೇಕು ಅಂದರೆ ಮೇಲ್ಗಡೆ ಇರೋದು ಅವರು, ಫ್ಲೋರ್ ಹತ್ತು ಹೋಗ್ಬೇಕು. ಸಿಕ್ಕಿದ್ರು, ಇಲ್ಲ ರೀ ಇಲ್ಲ. ಏನ್ರಿ? ಅದೇ ಸರ್ ಬರ್ತೀವಿ ಹೋಗ್ರಿ, ಕಳಿಸ್ತೀನಿ ಅಸಿಸ್ಟೆಂಟ್ನ ಕಳಿಸ್ತೀನಿ. ಅವ್ನು ನೋಡ್ಕೊಂಬಂದು ಹೇಳ್ತಾನೆ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಬಟ್ ಇಲ್ಲಿ ವಾರ್ಡ್ ಅಧ್ಯಕ್ಷರು ಇರ್ತಾರಲ್ವಾ ಸರ್, ಅವರು ಕೂಡ ತಲೆ ಕೆಡ್ಸ್ಕೊಂಡಿಲ್ವಾ? ಇಲ್ಲಿ ಎಂತ ರೋಡ್ ಇಷ್ಟು ಹದಗೆಟ್ಟು ಕೂತಿದೆ. ವಾರ್ಡ್ ಅಧ್ಯಕ್ಷರು ಅಂತ ಯಾರು ಇಲ್ಲ ಮೇಡಮ್. ನಮ್ಮ ಇವರಿದ್ರು ಮಂಜುಳಾ, ನಳಿನಿ. ಇವಾಗ ಕಾರ್ಪೊರೇಟರ್ ಇಲ್ವಲ್ಲ, ಅವ್ರನ್ನ ಕೇಳೋಂಗಿಲ್ಲ. ನಮ್ಮ MLA ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ, ಅವ್ರನ್ನ ಕೇಳೋದು. ಅವ್ರ ಮುಂಚೆ ಅವ್ರ ರೈಟು ಲೆಫ್ಟು ಇದ್ರು, ಅವ್ರು ಯಾರು ಕಾಣಿಸ್ತಾ ಇಲ್ಲ ಇವಾಗ. ನೀವೇನಾನ ಮಾಡಂಗಿದ್ರೆ ಏನು ಮಾಡ್ತೀರಾ ನೀವು ಪಬ್ಲಿಷ್ ಮಾಡಿ, ಯಾರಿಗಾನ ಏನಾನ ಚುರುಕಂದ್ರೆ ಬಂದು ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.